ಒಂದು ಬಹಳ ಸಂತೋಷ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನನಗನ್ಸೋದು ಎರಡೂ ಪಕ್ಷಗಳು ಸಮಾನವಾಗಿ ಆಲೋಚನೆ ಮಾಡಿವೆ ಅಂತ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಸಹಜವಾಗಿ ಭಾಜಪ ಯಾವತ್ತೂ ಹಿಂದುತ್ವದ ವಿಚಾರವಾಗಿ ಮಾತನಾಡ್ತಾ ಇರುವಂಥ ಪಕ್ಷ. ಅವರು ಇಲ್ಲಿ ಅನ್ಯಾಯ ನಡೀತಿದೆ ಅಂತ ಹೇಳೋದು ಸಹಜ. ಆದರೆ ಯಾರು DCM ಆಗಿದ್ದಾರೋ DK ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ಹೇಳಿಬಿಟ್ರು, ಇಲ್ಲೊಂದು ಭಯಾನಕವಾದ ಷಡ್ಯಂತ್ರ ಇದೆ, ಅದು ನನಗೆ ಗೊತ್ತಿದೆ, ನಾನು ಅದನ್ನು ಹೊರಗೆ ಹಾಕ್ತೀನಿ ಸಮಯದಲ್ಲಿ ಅಂತವ್ರು ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ ನೋಡಿದಾಗ ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬಯಲಿಗೆಳಿಬೇಕಾದಂಥ ಅಗತ್ಯ ಇದೆ ಅಂತ. ಮತ್ತು ಇದು ಒಂದೆರಡು ದಿನಗಳ ಕಾಲದ ಪ್ರಯತ್ನ ಅಲ್ಲ, ಸರಿಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಒಂದು ದೇವಸ್ಥಾನದ ಪ್ರಿಮೈಸಸ್ಸನ್ನು ಹಾಳು ಮಾಡುವಂಥ, ಅಲ್ಲಿನ ವ್ಯಕ್ತಿಗಳ ಮೇಲೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡುವಂಥ ಮತ್ತು ಬಾಯಿ ತೆಗೆದರೆ ಹೊಲಸು ಮಾತನಾಡುವಂಥ ಕೆಲವು ಜನಗಳು ಸೇರಿಕೊಂಡು ಹಿಂದೂ ಧರ್ಮದ ಅಥವಾ ಹಿಂದೂ ಧರ್ಮೀಯರ ಶ್ರದ್ಧೆಯನ್ನು, ಆಸ್ಥೆಯನ್ನು ನಾಶ ಮಾಡುವಂಥ ಈ ಪ್ರಯತ್ನ ಏನು ಮಾಡಿದ್ದಾರೆ, ಅದಕ್ಕೆ ನನಗನ್ಸುತ್ತೆ ಕಾಂಗ್ರೆಸ್ ಕೂಡ ಅದನ್ನು ಒಪ್ಕೊಂಡಿದೆ. ಇದನ್ನು ಸ್ವತಃ ಕಾಂಗ್ರೆಸ್ಸಿನ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ನಾವು ಒತ್ತಡಕ್ಕೆ ಬಿದ್ದು SIT ಕೊಡಬೇಕಾಗಿ ಬಂತು ಅಂತ. ಯಾರ ಒತ್ತಡಕ್ಕೆ ಸರ್ಕಾರ? ಸಿದ್ದರಾಮಯ್ಯನವರು ತುಂಬ ಸ್ಪಷ್ಟವಾಗಿ ಹೇಳಿದರು, ಯಾರ ಒತ್ತಡಕ್ಕೂ ನಾವು ಒಳಗಾಗೋದಿಲ್ಲ. ಹಾಗಿದ್ಮೇಲೆ ಒತ್ತಡ ಯಾರದ್ದಿತ್ತು ಅವ್ರದ್ದು ಅನ್ನೋದು ಕೂಡ ಈಗ ಸಿದ್ದರಾಮಯ್ಯನವರು ಉತ್ತರಿಸಬೇಕು. ಇನ್ನು ಎರಡನೇದು, ಸ್ವತಃ DCM ಹೇಳಿರೋದ್ರಿಂದ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ನನಗನ್ಸುತ್ತೆ. ಇಷ್ಟು ಗುಂಡಿಗಳನ್ನು ತೆಗೆದು ಅಲ್ಲಿ ಏನೂ ಸಿಗದೆ ಹೋದಾಗ, ಬರೀ ಗುಂಡಿಗಳನ್ನು ತೆಗೆದಿದ್ದಷ್ಟೇ ಅಲ್ಲ, ಅದಕ್ಕೆ ಗ್ರೌಂಡ್ ಬ್ರೇಕಿಂಗ್ ಟೆಕ್ನಾಲಜಿನೆಲ್ಲ ತೆಗೆದುಕೊಂಡು ಬಂದು ಅದನ್ನೂ ಕೂಡ ಪ್ರಯತ್ನ ಮಾಡಿ ನೋಡಿದಾಗಲೂ ಕೂಡ ಏನೂ ಸಿಗದೆ ಹೋಗಿರೋದ್ರಿಂದ ಈ ಥರದ ಆರೋಪಗಳನ್ನು ಮಾಡಿದವರನ್ನು ವಿಚಾರಣೆಗೊಳಪಡಿಸಬೇಕು ಮತ್ತು ಇಷ್ಟೂ ದಿನಗಳಿಂದ ಇದರ ಹಿಂದೆ ಇದ್ದಂಥ ಎಲ್ಲದರ ತನಿಖೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಇಚ್ಛೆ ಪಡ್ತೀನಿ. SIT ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂತಂದರೆ, ನೀವು SIT ಯಾಕೆ ಕಂಟಿನ್ಯೂ ಮಾಡಿದ್ರು ಅದ್ರ ಉದ್ದೇಶನೇ ಮುಗೀತು. ಈಗ ಶವಗಳನ್ನು ಹೂತಿದ್ದೀನಿ ಅಂತ ಹೇಳೋನೇನಾದರೂ ನಾಳೆ ಈ ಶವಗಳನ್ನು ಮಂಗಳೂರಿನಲ್ಲಿ ಹೂತಿದ್ದೀನಿ ಅಂತ ಕರೆದ್ರೆ SITನವ್ರು ಮಂಗಳೂರಿಗೆ ಹೋಗಬೇಕಾ? ಈ ಪ್ರಶ್ನೆ ನೀವು ಉತ್ತರ ಕೊಡಬೇಕು ನನಗೆ. SITಗೆ ಅವನು ಎಲ್ಲಾದರೂ ತೋರಿಸ್ತಾನೆ, ನಾನು ನದಿಯ ಮಧ್ಯಭಾಗದಲ್ಲಿ ತೆಗೆದುಕೊಂಡು ಹೋಗಿ ಉಳ್ತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾನೆ. ನದಿಯ ಮಧ್ಯಭಾಗಕ್ಕೆ SIT ಹೋಗಬೇಕಾ ಇನ್ನೊಂದು ಪ್ರಶ್ನೆ. SIT ಯಾವುದಕ್ಕೋಸ್ಕರ ರಚನೆ ಆಗಿತ್ತು ಅಂದರೆ, 13 ಜಾಗಗಳು ನಾವು ಏನು ತೋರಿಸಿದ್ನೋ ಅಲ್ಲಿ ನಾನು ಹೂತಿದ್ದೀನಿ ಅಂತ ಹೇಳಿದ್ದು ಅದು ಮುಗಿಬೇಕಿತ್ತು. ಆದರೆ ಇವತ್ತು 17, 18 ನನಗೆ ಗೊತ್ತಿರೋ ಪ್ರಕಾರ ನಾನು ಅದನ್ನು ಫಾಲೋ ಮಾಡೋದು ಬಿಟ್ಬಿಟ್ಟೆ. ಯಾಕೆ ಅಂತಂದರೆ, ದಿನ ಬೆಳಗಾದ್ರೆ SITನವ್ರು ಒಂದು ಕಡೆಗೆ ಹೋಗ್ತಾರೆ, ಅಗಿಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಸಿಗೋದಿಲ್ಲ ಅಂತ ನೀವುಗಳೇ ರಿಪೋರ್ಟ್ ಮಾಡ್ತೀರಾ. ಇದೊಂದು ಎಷ್ಟು ದಿನಗಳ ಕಾಲ ನಡಿಬೇಕು? ನಾವು ಕಟ್ಟಿದ ತೆರಿಗೆ ಹಣವನ್ನು ಈ ರೀತಿ ಸುಳ್ಳು ಆರೋಪ ಮಾಡೋರಿಗೋಸ್ಕರ ಖರ್ಚು ಮಾಡಬೇಕಾ ಎನ್ನುವ ಪ್ರಶ್ನೆಯನ್ನ ರಾಜ್ಯದ ಜನತೆ ಕೇಳಬೇಕು. ಹೀಗಾಗಿ SITಯನ್ನು ಏನು ಮಾಡಬೇಕು, ಹೇಗೆ ಅದನ್ನು ರದ್ದು ಮಾಡಬೇಕು ಅನ್ನೋದನ್ನ, ನಿಲ್ಲಿಸಬೇಕು ಅನ್ನೋದನ್ನ ತಕ್ಷಣವೇ ಸರ್ಕಾರ ನಿರ್ಣಯ ತೆಗೆದುಕೋಬೇಕು ಅಂತ ನನಗನ್ಸುತ್ತೆ. ಅಲ್ಲ, ಇದು ಒಳ್ಳೆಯದು. ಹಿಂದೆ ಯಾವತ್ತೂ ಆಗಬೇಕಾಗಿದ್ದು ತಡವಾಗಿ ಆದರೂ ಆಯಿತು ಅನ್ನೋದು ನನಗೆ ಸಂತೋಷದ ಸಂಗತಿ. ನಾನು ಕಳೆದ ಒಂದು ದಶಕದಿಂದಲೂ ಕೂಡ ಈ ಹೋರಾಟದಲ್ಲಿ ಅಥವಾ ಈ ಚಿಂತನೆಯಲ್ಲಿ ಇರೋದ್ರಿಂದ ನಾನು ಅದನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೋ ಇದಕ್ಕೆ ಸಪೋರ್ಟ್ ವ್ಯಾಪಕವಾಗಿ ಸಿಗಬೇಕಿತ್ತು. ಆದರೆ ಇವತ್ತು ಇಡೀ ರಾಜ್ಯದ ಜನತೆ ಎಚ್ಚೆತ್ತೋರೋದು ನೋಡಿದ್ರೆ, ಇದು ಸರ್ಕಾರ SITಯ ಈ ರಿಪೋರ್ಟನ್ನು ಕೂಡಲೇ ಹೊರಗೆ ತಂದು SITನ ರದ್ದು ಮಾಡದಿದ್ರೆ ಇಡೀ ರಾಜ್ಯದಲ್ಲಿ ಈ ಕುರಿತಂತೆ ದೊಡ್ಡ ಆಂದೋಲನಗಳಾಗೋದ್ರಲ್ಲಿ ಯಾರಿಗೂ ಅಚ್ಚರಿ ಇಲ್ಲ. ಯಾಕೆಂದರೆ ದಿನ ಬೆಳಗಾದರೆ ಹಿಂದೂ ಧರ್ಮಕ್ಷೇತ್ರಗಳ ಕುರಿತಂತೆ ಮಾತನಾಡುವಂಥ ಮತ್ತು ಹಿಂದೂ ಧರ್ಮ ಪುರುಷರ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡುವಂಥವ್ರ ಕುರಿತಾಗಿ ಇನ್ನು ಜನ ಬೀದಿಯಲ್ಲಿ ದಂಗೆ ಹೇಳುವಂಥ ಸ್ಥಿತಿ ನಿರ್ಮಾಣವಾದರೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ಬಿಡ್ತಾರೆ. ಅದಕ್ಕೆ ಅವರು ತಕ್ಷಣವೇ ನಿರ್ಣಯ ತೆಗೆದುಕೊಳ್ಬೇಕು. ಇಂಥ ವಿಚಾರಗಳಿಗೆಲ್ಲ ಮೀನಮೇಷ ಎಣಿಸ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ನನಗೆ SIT ಮಾಡ್ತಾ ಇರುವಂಥ ರೀತಿ ನೋಡಿದ್ರೆ, ಸಿದ್ದರಾಮಯ್ಯನವರ ಏನು ಈ ನಿಧಾನಗೊಳಿಸುವಂಥ ಈ ಸ್ಥಿತಿಗತಿಯನ್ನು ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಅಂತಂದರೆ, ಇಡೀ ಧರ್ಮಸ್ಥಳದಲ್ಲಿ ಹೂತು ಅಗದು ತೆಗೆದು ಒಂದಾದರೂ ಹೆಣ ಹುಡುಕ್ಬಿಡೋಣ ಅನ್ನುವಂಥ ಧಾವಂತಕ್ಕೆ SIT ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ. ಅಕಸ್ಮಾತ್ ಇದನ್ನು ಅವ್ರು ನಿಲ್ಲಿಸ್ತಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಉಂಟಾಗಬಹುದಾಗಿರುವಂಥ ದಂಗೆಯಂಥ ಸಿಚುವೇಶನ್ಸ್ಗಳಿಗೆ ಸರ್ಕಾರವೇ ಕಾರಣವಾಗುತ್ತೆ ಅನ್ನೋದು ದುರಂತಕಾರಿ ಸಂಗತಿಯಾಗುತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ನಡೀತಾ ಇದೆ. ಇವತ್ತು ಹುಬ್ಳಿನಲ್ಲಿ ನಾನು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದೀನಿ. 2 ದಿನ ಬಿಟ್ಟು ನಾನು ಹೊನ್ನಾವರದಲ್ಲಿ ಭಾಗಿಯಾಗ್ತೀನಿ. ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳು ನಾಳೆ ನಡೆಯುತ್ತೆ. ಹೀಗೆ ಭಿನ್ನ ಸ್ಥಳಗಳ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲೆಲ್ಲಿ ನನಗೆ ಸಾಧ್ಯವಾಗುತ್ತೋ ನಾನು ಕೂಡ ಭಾಗಿಯಾಗ್ತೀನಿ.